ಮುತ್ತಿನ ಸರವನ್ನ ಹಾಕೋಬೇಕು ಅಂತ ಆಸೆ ಏನಾದ್ರೂ ಆಗ್ತಾ ಇದೆಯಾ ನಿಮ್ಗೆ? ಈ ಆಸೆಯನ್ನ ಈಡೇರಿಸಬೇಕು ಅಂತಾನೆ ನಾವು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಈ ಮುತ್ತಿನ ಸರವನ್ನ 3 ಹಂತಗಳಲ್ಲಿ ಯಾವೆಲ್ಲ ರೀತಿ ಪೋಣಿಸ್ಬಿಟ್ಟು ಒಂದು ಸರವನ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸಲಿದ್ದೇವೆ. ಈ ಮುತ್ತಿನ ಸರ ರೆಡಿ ಮಾಡುವ ವಿಧಾನ ಇಲ್ಲಿದೆ ನೋಡಿ. ಇವತ್ತು ನಾನಿಲ್ಲಿ ನಿಮಗೆ ಪರ್ಲ್ ನೆಕ್ಲೆಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪರ್ಲ್ ನೆಕ್ಲೆಸ್ ಮಾಡೋಕ್ಕೆ ಬೇಕಾದಂಥ ಮೆಟೀರಿಯಲ್ಸು ವೈಟ್ ಪರ್ಲ್ಸ್, ಸೂಜಿ ದಾರ, ಹುಕ್ ಚೈನ್ ಮತ್ತು ಸಿಸರ್. ಈ ಪರ್ಲ್ ನೆಕ್ಲೆಸ್ ಮಾಡೋದಕ್ಕೆ 3 ಸೈಜ್ ಬೇಕಾಗುತ್ತೆ ನಿಮಗೆ. ಅದು ಒಂದು ಸ್ಮಾಲು, ಒಂದು ಮೀಡಿಯಮ್ಮು, ಒಂದು ಬಿಗ್ ಸೈಜು. ಆ 3 ಉಪಯೋಗಿಸಿ ಯಾವ ಥರ ನೆಕ್ಲೆಸ್ ಮಾಡೋದಂತ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಈ 3 ಸೈಜು ಮುತ್ತನ್ನು ಉಪಯೋಗಿಸಿ ನಾನಿವತ್ತು ನಿಮಗೆ ಈ ನೆಕ್ಲೆಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ಸ್ಮಾಲ್ ಸೈಜು, ಇದು ಮೀಡಿಯಮ್ಮು, ಇದು ಸ್ವಲ್ಪ ಬಿಗ್ ಸೈಜು. ನಾನು ಇವಾಗ ಸೂಜಿಗೆ ದಾರ ಹಾಕಿ ಈ ಥರ ಇದು ಮಾಡಿದ್ದೀನಿ. ಇದು ಹುಕ್ ಚೈನ್ ಅಂದ್ಬಿಟ್ಟು ಇದಕ್ಕೆ ಈ ಸೂಜಿನ ಹಾಕಿ ಹೀಗೆ ಈ ಥರ ಗಂಟು ಹಾಕಿ ಟೈಟ್ ಮಾಡ್ಕೋಬೇಕು ಫಸ್ಟು. ಲೈನ್ ಉದ್ದಕ್ಕೆ ನಮಗೆ ಎಷ್ಟು ಅಳತೆ ಬೇಕಾಗುತ್ತೆ ಕತ್ತಿಗೆ ಅಷ್ಟನ್ನು ತಗೊಂಡು ಒಂದು ಅಂದಾಜು 50 ಹಾಕಬೇಕಾಗುತ್ತೆ. ಸ್ಮಾಲ್ ಸೈಜ್ ಇದು. ಸ್ಟಾರ್ಟಿಂಗಲ್ಲಿ 4 ಹಾಕಿಬಿಟ್ಟು ಆಮೇಲೆ 3 ಹಾಕೋಕ್ಕೆ ಶುರು ಮಾಡಬೇಕು. ಎಂಡ್ ತನಕ 50 ಬರೋ ತನಕ ಬರೀ 3 ಹಾಕಬೇಕು. ಈ ಥರ ನಾವು ಚಿಕ್ಕ ಮಕ್ಕಳಿಗೆ ಆದರೆ ಸ್ಮಾಲ್ ಸೈಜು, ದೊಡ್ಡವ್ರಿಗಾದರೆ ಸ್ವಲ್ಪ ದೊಡ್ಡದಾಗೆ ಹಾಕಿ ಈ ಥರ ಮಾಡ್ಬೋದು ನಾವು. ಒಂದು ಉದ್ದ ಹಾಕ್ಕೊತ ಹೋದರೆ ನಮಗೊಂದು ರೌಂಡಾಗಿ ಒಂದು ಇದು ಸಿಗುತ್ತೆ. ಇದಕ್ಕೆ ಮತ್ತೆ ನಾನಿವಾಗ ನೆಕ್ಸ್ಟ್ ಸೈಜ್ ಪರ್ಲನ್ನು ಹಾಕಿ ತೋರಿಸ್ತೀನಿ. ಇವಾಗ ಮೊದಲನೇದನ್ನು ಬಿಟ್ಬಿಟ್ಟು ಎರಡನೇದಕ್ಕೆ ದಾರ ಹಾಕ್ಕೊಂಡು ಮೀಡಿಯಮ್ ಸೈಜ್ ಹಾಕಿ 3 ಈ ಥರ 3 ತಗೋಬೇಕು ಶುರುವಲ್ಲಿ. ಅದಕ್ಕೆ ಇವಾಗ ನಾನು ಮೀಡಿಯಮ್ ಸೈಜನ್ನು ತಗೊಂಡು ಕೆಳಗಡೆ ಈ ಚಿಕ್ಕದು ಹಾಕಿದ್ದೀವಲ್ಲ ಅದ್ರ ಕೆಳಗಡೆನೆ ಇದನ್ನು ಶುರುಗೆ 3 ತಗೋಬೇಕು. ಆಮೇಲೆ 2 ತಗೊಂಡು ಹಾಕಕ್ಕೆ ಶುರು ಮಾಡಬೇಕು. ಇದಕ್ಕೆ ನಾವು ನೈಲಾನ್ ಥ್ರೆಡ್ಡೇ ಯೂಸ್ ಮಾಡಬೇಕು. ಏನಕ್ಕಂದರೆ ಅದು ತುಂಬ ಗಟ್ಟಿಯಾಗೂ ಇರುತ್ತೆ, ಕೀಳೆಲ್ಲ ಈ ರೀತಿ ಸಣ್ಣ ಪರ್ಲ್ ಕೆಳಗಡೆನೆ ಈ ರೀತಿ ಹಾಕ್ತಾ ಹೋಗಬೇಕು. ಹೆಂಗೆ ಮೇಲೆ ಹಾಕಿದ್ವಲ್ಲ ಅದೇ ಥರ ಮೀಡಿಯಮ್ ಸೈಜೂ ಇದು ಸಣ್ಣ ಪರ್ಲ್ ಕೆಳಗಡೆ ಇದನ್ನು ಹಾಕ್ಕೊಂಡು ಹೋಗಬೇಕು. ಈ ಥರ ಸ್ಟಾರ್ಟಿಂಗ್ ಮಾತ್ರ 3 ಹಾಕ್ಕೊಂಡು ಹೋಗಬೇಕು. ಆಮೇಲೆ ಬರೀ 2 ಹಾಕ್ಕೊಂಡು ಹೋಗ್ಬೇಕು. ಇದಕ್ಕೆ ಈ ಥರ ನೈಲಾನ್ ಥ್ರೆಡ್ ಯೂಸ್ ಮಾಡೋದ್ರಿಂದ ತುಂಬ ಡ್ಯೂರಬಲ್ಲು ಅಷ್ಟೇ, ತುಂಬ ವರ್ಷ ಬಾಳಿಕೆ ಬರುತ್ತಿದ್ದು ನೈಲಾನ್ ಥ್ರೆಡ್ಡು. ಇದು ಈ ಥರ ಯೂಸ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪು ನೋಡಿ. ಇಲ್ಲಿ ಮೇಲ್ಗಡೆ ಸಣ್ಣ ಸೈಜ್ ಹಾಕಿದ್ದೀನಿ, ಎರಡನೇದು ಮೀಡಿಯಮ್ ಸೈಜ್ ಹಾಕಿದ್ದೀನಿ. ಇವಾಗ ಬಿಗ್ ಸೈಜ್ ಹಾಕ್ತೀನಿ. ಇವಾಗ ದೊಡ್ಡ ಸೈಜ್ ಪರ್ಲ್ ಹಾಕಬೇಕಾದ್ರೆ ಶುರುವಲ್ಲಿ ಮತ್ತೆ 3 ಹಾಕಬೇಕು. ಆಮೇಲೆ 2 ಯೂಸ್ ಮಾಡ್ಕೋಬೇಕು. ಇವಾಗ ಇದು ಅಷ್ಟೇ, ಶುರುವಲ್ಲಿ 3 ಹಾಕಬೇಕು. ಆಮೇಲೆ 2 ಹಾಕೋಕ್ಕೆ ಶುರು ಮಾಡಬೇಕು. ಕೊನೆ ತನಕನೂ 2 ಹಾಕಬೇಕು. ಇವಾಗ ಇದು ಒಂದು ಸ್ಟೆಪ್ ಪೂರ್ತಿ ಮಾಡಿದ್ದೀನಿ ನಾನು. ನಿಮಗೆ ಎಷ್ಟು ಉದ್ದ ಬೇಕು ನಿಮ್ಮ ನೆಕ್ ಸೈಜಿಗೆ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಇವಾಗ ನಾನು ಒಂದು ಪೂರ್ತಿ ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ ಕಾಣಿಸುತ್ತೆ. ಪಾರ್ಟಿ ವೇರು, ಎಲ್ಲಾದರೂ ಫಂಕ್ಷನ್ಸ್ಗೆ, ಮದುವೆಗೆ ಇದಕ್ಕೆಲ್ಲ ಹೋದಾಗ ಇದನ್ನು ಹಾಕ್ಕೊಂಡು ಹೋದರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ.
ನೋಡಿ ಈ ಥರ ನಾನು ಮಾಡಿ ತೋರಿಸಿದ್ದೀನಲ್ಲ ಪರ್ಲ್ ನೆಕ್ಲೆಸ್ಸು, ಅದನ್ನೇ ನೀವು ಮನೆಯಲ್ಲಿ ನೀವು ಪ್ರಯತ್ನ ಪಟ್ಟು ನೀವು ಮದುವೆಗೆ ಫಂಕ್ಷನ್ಸ್ಗೆ ಇದಕ್ಕೆಲ್ಲ ಹಾಕ್ಕೋಬೋದು. ಇದನ್ನೇ ನಾವು ಹೊರಗಡೆ ಹೋಗಿ ಕೊಂಡ್ಕೊಳ್ಳೋಕೆ ಹೋದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ಅದೇ ನಾವೇ ಮನೇಲಿ ಮಾಡಿಕೊಂಡ್ರೆ ನಮಗೆ ಅಷ್ಟು ಕಮ್ಮಿ ಇದರಲ್ಲಿ ಒಳ್ಳೆ ಪರ್ಲು ಗ್ರ್ಯಾಂಡಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಇದನ್ನು ನೀವು ಬೇಕಾದರೆ ಬೇರೆಯವ್ರಿಗೂ ಗಿಫ್ಟಾಗೂ ಕೊಡ್ಬೋದು ನೀವು ಇದನ್ನು. ಬರೀ ಇದೊಂದೇ ಕಲರ್ ಅಲ್ಲ, ಇನ್ನು ನಾನಾ ರೀತಿಯ ಬಣ್ಣವನ್ನ ರೆಡಿ ಮಾಡಿಕೊಂಡು ಈ ಮುತ್ತಿನ ಸರವನ್ನ ರೆಡಿ ಮಾಡ್ಕೊಳ್ಬಹುದು. ಈ ಟ್ರೆಂಡಿ ಲುಕ್ ಆಗಿರುವ ಮುತ್ತಿನ ಸರ ನಿಮ್ಗೆ ಇಷ್ಟವಾಗಿರ್ಬೇಕಲ್ವಾ? ನೀವು ಈ ಮುತ್ತಿನ ಸರವನ್ನ ರೆಡಿ ಮಾಡಿಕೊಂಡು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳಿ.